ಹೊಳಲ್ಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಭಾನುವಾರ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು. ಜಿಲ್ಲಾಧ್ಯಕ್ಷರಾದ ಸತ್ಯಪ್ಪನವರು ಮಾತನಾಡಿ, ಬೆಂಗಳೂರಿನಲ್ಲಿ ಮಾರ್ಚ್ 11ರಿಂದ 13ರವರೆಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೊಳಲ್ಕೆರೆ ತಾಲೂಕಿನಲ್ಲಿ 31,000 ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಎಲ್ಲ ಫಲಾನುಭವಿಗಳು ಕಡ್ಡಾಯವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಕರ್ನಾಟಕದಲ್ಲಿ 33 ಲಕ್ಷ ರೈತರು 100 ರೂಪಾಯಿ ಅರ್ಜಿ ಶುಲ್ಕ ನೀಡಿ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ 2018ರಲ್ಲಿ ಅರ್ಜಿ ಸಲ್ಲಿಸಿದ ರೈತರಿಗೆ ಭೂಮಿ ಕೊಡುವಲ್ಲಿ ತಹಶೀಲ್ದಾರ್, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ತಿಳಿಸಿದರು. ತಾಲೂಕಾ ಅಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ, ಹೊಳಲ್ಕೆರೆ ಭೂಮಿ ವಸತಿ ಹಕ್ಕು ಹೋರಾಟ ಸಮಿತಿ ವತಿಯಿಂದ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಡೆಸಲಾಗುವುದು. ತಹಶೀಲ್ದಾರ್, ಕಂದಾಯ ಅಧಿಕಾರಿಗಳು ರೈತರಿಗೆ ಭೂಮಿಯನ್ನ ಮಂಜೂರು ಮಾಡುವಲ್ಲಿ ತಾರತಮ್ಯವನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ತಾಲೂಕಾ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಸಂಚಾಲಕ ಹಾಗೂ ಸಾಮಾಜಿಕ ಹೋರಾಟಗಾರರು, ಹಿರಿಯ ಪತ್ರಕರ್ತರು ಆದ ದುಮ್ಮಿ ಚಿತ್ತಪ್ಪ ಯಾದವ್, ಉಪಾಧ್ಯಕ್ಷರಾದ ಸುರೇಶ್ ಗೌಡ್ರು, ಜಿಲ್ಲಾ ಕಾರ್ಯದರ್ಶಿ ಹನುಮಂತಪ್ಪ, ಶಿವಗಂಗಾ, ಶಶಿಕಲಾ ಸುಧಾಕರ್, ತಾಳ್ಯ ಕೃಷ್ಣಮೂರ್ತಿ, ಪತ್ರಕರ್ತರಾದ ಆವಿನಹಟ್ಟಿ ಸುರೇಶ್, ವೆಂಕಟೇಶ್, ನಾಗರಾಜ್ ಮತ್ತಿತರ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಕೆ ನಾಗರಾಜ್, ಹೊಳಲ್ಕೆರೆ. ಮಿತ್ರರೇ, ಇವತ್ತು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ನಾವು ಬೆಂಗಳೂರು ಚಲೋವನ್ನು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯಿಂದ ಬೆಂಗಳೂರು ಚಲೋ ಎಂಬ ಒಂದು ಕಾರ್ಯಕ್ರಮವನ್ನು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಒಂದು ಅಹೋರಾತ್ರಿ ಹೋರಾಟ ಹಮ್ಮಿಕೊಂಡಿದ್ವಿ. ಇದು ಕರ್ನಾಟಕ ರಾಜ್ಯಾದ್ಯಂತ ನಡೀತಿರೋ ಒಂದು ಹೋರಾಟ. ಇವತ್ತು ಬಡವರಿಗೆ ಭೂಮಿ ಬೇಕು, ಸಾಗುವಳಿ ಸಾಕಷ್ಟು ಜನ ನಮ್ಮ ಹೊಳಲ್ಕೆರೆಯಲ್ಲಿ 19,000 ಅರ್ಜಿಗಳಿದ್ದಾವೆ. ಆ ಅರ್ಜಿ ಒಳಗೆ ಬೆರಳೆಣಿಕೆಯಷ್ಟು ಮಾತ್ರ ಇದು ಮಾಡ್ತಿದ್ದಾರೆ. ಅದಕ್ಕೆ 19,000 ಜನ ಇವತ್ತೇನು ಫಲಾನುಭವಿಗಳದಾರ ಅವರೆಲ್ಲರಿಗೂ ಒಂದು ಹಕ್ಕುಪತ್ರ ನೀಡಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಕಂದಾಯ ಮಂತ್ರಿಗಳಿಗೂ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಮಾಡಿದ್ವಿ. ಇದನ್ನು ಯಾವ ಅಧಿಕಾರಿಗಳಾಗಿರಲಿ, ಸ್ಥಳೀಯ ಶಾಸಕರಾಗಿರಲಿ, ಯಾರೂ ಸಮೇತನೂ ಇದನ್ನು ಪರಿಗಣನೆ ತಗೊಂತಿಲ್ಲ. ಹಾಗಾಗಿನೇ ಕಾನೂನುಗಳು ಸಾಕಷ್ಟು ತೊಡಕುಗಳು ಬರ್ತದವ ಅಂತ ಹೇಳ್ತಿದ್ದಾರೆ. ಹುಲ್ಲು ಬನ್ನಿ ಕೊಡೋಕ್ಕೆ ಬರಲ್ಲ, ಗೋಮಾಳಕ್ಕೆ ಕೊಡೋಕ್ಕೆ ಬರಲ್ಲ, ಸೇಂದಿವನ ಕೊಡೋಕ್ಕೆ ಬರಲ್ಲ. ಮತ್ತು ಯಾವ ಜಮೀನನ್ನು ಕೊಡ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ನಾವು ಕೇಳ್ತಿರೋದಿಷ್ಟೇ, 2018-19ರಲ್ಲಿ ನೀವು ಅರ್ಜಿಯನ್ನು ಹಾಕ್ಸಿದ್ರಿ ಫಾರ್ಮ್ ನಂಬರ್ 57ನ. ಈಗ 6 ವರ್ಷ ಆಯಿತು. ಇವತ್ತಿನವ್ರಿಗೆ ಅರ್ಜಿ ಏನಾಗಿದಾವಂತ ನೀವು ಇದು ಮಾಡ್ತಿಲ್ಲ. ಮಾನ್ಯ ಈಗ ಸ್ಥಳೀಯ ಆಡಳಿತಾಧಿಕಾರಿಗಳು ಏನು ತಹಸೀಲ್ದಾರ್ ಸಾಹೇಬ್ರು ಇರ್ಬೋದು, AC ಅವ್ರು ಇರ್ಬೋದು, ತಹಸೀಲ್ದಾರ್ DC ಅವ್ರು ಇರ್ಬೋದು, ಇವನ್ನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅರ್ಜಿಗಳನ್ನು ನೀವು ತರಿಸ್ಕೊಂಬಿಟ್ಟು DC ಅವ್ರ ಗಮನಕ್ಕೆ ತಂದು ಈಗ DC ಅವರು ಏನು ಹೇಳ್ತಾರೆ, ಯಾವ ಅರ್ಜಿ ಕೊಡೋಕ್ಕೆ ಬರಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ಕೊಡೋ ಅಂಥ ಅರ್ಜಿಗಳ ಮೇಲೆ ಸುಮ್ಮನೆ ನೀವು ಯಾಕೆ ಅರ್ಜಿ ಹಾಕ್ಸಿದ್ರಿ? ಸರ್ಕಾರಕ್ಕೆ ನಾವು ಇವತ್ತು 100 ರೂಪಾಯಿ ಕಟ್ಟಿದ್ದೀವಿ. ಇವತ್ತು 33 ಲಕ್ಷ ಅರ್ಜಿ ಕರ್ನಾಟಕದಲ್ಲಿ ಇದಾವೆ. 57 ಫಾರ್ಮ್ ನಂಬರ್ 57. ಆ 57ಕ್ಕೆ ದುಡ್ಡು ಎಷ್ಟಾಯಿತು? ನಮ್ಮ ಹಣ ದುಡ್ಡು ತಗೊಂಡು ಹೋಗ್ತಾರೆ, ಅವ್ರು ಕಾಲ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸಲಿ ಕಾಲ್ ಮಾಡ್ತಾರೆ, ಮತ್ತೆ ಹಣ ಇದು ಮಾಡ್ತಾರೆ. 33 ಲಕ್ಷ 33 ಲಕ್ಷ ಟೋಟಲಿ ಕರ್ನಾಟಕದಲ್ಲಿ 33 ಲಕ್ಷ 57 ಫಾರಮ್ ಒಂದೇ. 100 ರೂಪಾಯಿ ಫೀಸ್ ಕಟ್ಟಿದ್ವಿ ನಾವು ಇವತ್ತು ನಮ್ಮದು ಸರ್ಕಾರಕ್ಕೆ. ನಾವು ಏನು ಇವತ್ತು ಕಂದಾಯದ ರೂಪದಲ್ಲಿ ನಾವು 100 ರೂಪಾಯಿ ಕೊಟ್ಟಿದ್ವ. 40 ವರ್ಷದಿಂದ ನಾವು ಜಮೀನು ಮಾಡ್ತಾಯಿದ್ದೀವಿ. ಮಾನ್ಯ ಕಂದಾಯ ಮಂತ್ರಿಗಳೇ, ದಯಮಾಡಿ ನೀವು ಏನಾದ್ರೂ ಬಡವರಿಗೆ ಒಂದು ಜಮೀನು ಕೊಡ್ಬೇಕಂತ ಆಸೆ ಇದ್ದರೆ ಕಾನೂನುಗಳನ್ನು ನೀವು ತೊಡಕು ಮಾಡಿ. ನೀವು ಹೈಕೋರ್ಟಲ್ಲಿದೆ ನಾವು ಆದೇಶ, 30 ದನಗಳಿಗೆ 100 ಎಕರೆ ಜಮೀನು ಬಿಡಬೇಕು ಅಂತೇಳಿ. ಆಯಿತು ಸ್ವಾಮಿ, ನೀವು ಇವತ್ತು ಮಾಡಿರಿ. ಇವತ್ತು ನಾವು 4 ಎಕರೆ ಜಮೀನು ಹೊಡೆದಿದ್ರೆ ನಮಗೆ 2 ಎಕರೆ ಜಮೀನು ಕೊಡ್ರಿ, ಇನ್ನೂ 2 ಎಕರೆ ದನ ಕರುಗಳಿಗೆ ಬಿಡ್ರಿ. ನಾವು ಬೇಡನಲ್ಲ. ದನನೂ ಬದುಕಬೇಕು, ಕಾಡು ಇರಬೇಕು, ಜನನೂ ಬದುಕಬೇಕು. ಇದು ಎಲ್ಲದನ್ನು ಇದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗುತ್ತೆ. ಇದು ನಾವು ಅಂತಿಮ ಹೋರಾಟಕ್ಕೆ ಬರ್ತೀವಿ. ನೀವು ಯಾವುದೇ ರೀತಿಯಾಗಿರಲಿ, ಮುಂದೆ ಅರ್ಜಿ ಹಾಕ್ಸ್ಬೇಡ್ರಿ. ನೀವು ನಮಗೆ 1 ಟೈಮ್ ಸೆಟ್ಲ್ಮೆಂಟು, ಒಂದೇ ಸಲ ನೀವು ಅರ್ಜಿಗಳನ್ನು ಪರಿಗಣನೆ ಮಾಡಿ ಎಲ್ಲ ನೀವು ಏನು ನಿಮ್ಮ ಆಡಳಿತಕ್ಕೆ ಒತ್ತಡ ತಂದು ಈ ಹಕ್ಕುಪತ್ರ ಕೊಡ್ಬೇಕಂತಂದೇಳಿ ನಾನು ಒಂದೆರಡು ಮಾತಾಡಿದ್ದೆ. ನಮ್ಮ ಸ್ಟೇಟ್ ಕಮಿಟಿ ನಿಯೋಜನೆ ಮಾಡಿದೆ. ಅದರಂತೆ ಏನು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಲೆಸ್ ಆಗಿರ್ತಕ್ಕಂಥ ಯಾರು ಲ್ಯಾಂಡ್ಲೆಸ್ ಪೀಪಲ್ ಅದರೋ, ಯಾರು ಭೂಮಿಯಿಂದ ವಂಚಿತರಾಗಿದ್ದಾರೋ ಅಂಥ ಒಂದು ಫಲಾನುಭವಿಗಳನ್ನು, ಯಾರಿಗೆ ಇರುವುದಕ್ಕೆ ಗೌರವಿತವಾಗಿ ಬದುಕೋದಕ್ಕೆ ಯಾರಿಗೆ
ಮನೆ ಅಥವಾ ಸೈಟ್ ಇಲ್ಲ, ಅಥವಾ ಯಾರಿಗೆ ಈ ಭೂಮಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು ಸಮಬಾಳು ಸಮಪಾಲು ಅಂತ ಏನು ಗಾಂಧೀಜಿಯವರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಯೋಜನೆಯಂತೆ ಸರ್ವರಿಗೂ ಸಮಬಾಳು ಸಮಪಾಲು ಇರಬೇಕು, ಎಲ್ಲರಿಗೂ ಕೂಡ ಗೌರವಯುತವಾಗಿ ಬದುಕೋದಕ್ಕೆ ಒಂದು ಮನೆ ಇರಬೇಕು, ಮತ್ತು ಅವರಿಗೆ ಜೀವನ ನಡೆಸೋಕ್ಕೆ 2 ಎಕರೆ ಜಮೀನು ಇರಬೇಕು ಅಂತ ಏನೋ ಒಂದು ಅವರ ಒಂದು ನೇತೃತ್ವದಲ್ಲಿ 2016ರಂದು ರಚನೆಯಾಗಿರ್ತಕ್ಕಂಥ ದೊರೆಸ್ವಾಮಿ ಅವರ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯಿಂದ ಎಲ್ಲ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಥರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ವಿ. ಆ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯಣ್ಣರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಮತ್ತು ನಮ್ಮ ಸೂರೇಗೌಡರು ವಾಲ್ಮೀಕಿ ಸಂಘ ಹೊಳಲ್ಕೆರೆ, ಮತ್ತು ಅಮ್ಮವ್ರ ಹೆಸರು ಗೊತ್ತಿಲ್ಲ, ಅಣ್ಣರು ಪತ್ರಿಕಾ ಮಾಧ್ಯಮದವರು ಮತ್ತು ಕೃಷ್ಣಮೂರ್ತಿ ಅಣ್ಣರು, ಸುಧಾಕರ್ ಅವರು, ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ಜಯಣ್ಣರು ಎಲ್ಲರೂ ಕೂಡ ನೆರೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಮತ್ತು ಈ ಏನಿದ್ರು ಸದುದ್ದೇಶ ಅಂತಂದರೆ ನಾವು ಮೊದಲೇ ಹೇಳಿದಂತೆ ಎಲ್ಲ ಲ್ಯಾಂಡ್ಲೆಸ್ ಪೀಪಲ್ಲು ಮತ್ತು ಸೈಟು ಇಲ್ಲದೇ ಇರತಕ್ಕಂಥ ಅವರ ಒಂದು ಬದುಕಿಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಈ ಒಂದು ರಚನೆಯ ಈ ಒಂದು ಸಮಿತಿಯ ರಚನೆಯ ಆದೇಶದ ಸೆಂಟ್ರಲ್ ಆದೇಶದ ಮೇರೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರತಿಯೊಬ್ಬ ಫಲಾನುಭವಿಗಳನ್ನು ಕೂಡ ಇವತ್ತು ಬೆಂಗಳೂರಿಗೆ 11, 12, 13ರಂದು ಇರ್ತಕ್ಕಂಥ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೋಸ್ಕರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತಂತ ನಮ್ಮ ರಾಜ್ಯ ಸಂಚಾಲಕರು ಕುಮಾರ್ ಸಂತಳರವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸರ್. ಹಾಗಾಗಿ ಈ ಒಂದು ಪ್ರತಿಯೊಂದು ಈ ಹೊಳಲ್ಕೆರೆ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಕೂಡ ಈ ಒಂದು ಮಹಾಸಭೆಗೆ ಏನು 11, 12, 13ಕ್ಕೆ ನಡೀತದೆ ಮತ್ತು 13ರ ಮಧ್ಯಾಹ್ನದ ಮೇರೆಗೆ ಸಿದ್ದರಾಮಯ್ಯರ ಹತ್ರ ಮಾತುಕತೆ ನಡೀಬೇಕಂತ ನಮ್ಮ ಒಂದು ನಿಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಸಮಿತಿಯವರು. ಆ ಒಂದು ನಿಯೋಜನೆಯ ಪ್ರಕಾರ ಪ್ರತಿಯೊಂದು ಹಳ್ಳಿಯಿಂದ ಸುಮಾರು ಏನು ಯಾರು ಹೊಲವನ್ನು ಹೊಡೆದಾರ ಅವ್ರು ಪ್ರತಿಯೊಬ್ಬರು ಬರಬೇಕು. ಯಾಕಂದರೆ ಅವ್ರದ್ದು ಒಂದು ಲೀಸ್ಟ್ ಆಗ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆ ಲೀಸ್ಟ್ಗೆ ಬಂದು ಸೇರ್ಪಡೆ ಯಾರು ಆಗ್ತಾರೋ ಅವರಿಗೆ ಬದುಕುವ ಹಕ್ಕಿಗಾಗಿ